ಇನ್ನು ರಾಯಚೂರಿನ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮ್ಯಾನೇಜರ್ನ ಗೋಲ್ಡ್ ಗೋಲ್ಮಾಲ್ ಬಗೆದಷ್ಟು ಬಯಲಾಗ್ತಾ ಇದೆ. ಬ್ಯಾಂಕ್ನಲ್ಲಿ ಇಟ್ಟರೆ ಬಂಗಾರ ಸೇಫ್ ಅಂದುಕೊಂಡಿದ್ದ ಗ್ರಾಹಕರು ತಮ್ಮ ಅಸಲಿ ಗೋಲ್ಡ್ ಇಟ್ಟಲ್ಲೇ ನಕಲಿ ಆಗಿರೋದಕ್ಕೆ ಈಗಾಗಲೇ ಕಂಗಾಲಾಗಿದ್ದಾರೆ. ಹೀಗಾಗಿ ಒಬ್ಬೊಬ್ಬರಾಗಿ ಬ್ಯಾಂಕ್ ಹಾಗೂ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ದಾರೆ. ಏನಿದು ಕಥೆ ಅಂತ ನೋಡೋಣ ಬನ್ನಿ. ಬ್ಯಾಂಕ್ನಲ್ಲಿ ಬಂಗಾರ ಇಡುವ ಗ್ರಾಹಕರೇ ಹುಷಾರ್. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮ್ಯಾನೇಜರ್ ಗೋಲ್ಮಾಲ್. ನಕಲಿ ಚಿನ್ನ 11 ಕೋಟಿ ಹಣ ಮ್ಯಾನೇಜರ್ ಎಸ್ಕೇಪ್. ಮನೆಯಲ್ಲಿ ಚಿನ್ನ ಇಟ್ಟುಕೊಂಡ್ರೆ ಸೇಫ್ ಅಲ್ಲ, ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲ ಪಡೆದ್ರೆ ಕಡಿಮೆ ಬಡ್ಡಿ, ಜೊತೆಗೆ ಚಿನ್ನಾನು ಸೇಫ್ ಅಂತ ಎಷ್ಟೋ ಜನ ತಮ್ಮ ಬಂಗಾರವನ್ನ ಬ್ಯಾಂಕಿನಲ್ಲಿ ಇಟ್ಟಿರುತ್ತಾರೆ. ಆದ್ರೆ ರಾಯಚೂರಿನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಮಾಡಿರೋ ಕೋಟ್ಯಾಂತರ ರೂಪಾಯಿ ಗೋಲ್ಡ್ ಲೋನ್ ಗೋಲ್ಮಾಲ್ನಿಂದ ಗ್ರಾಹಕರು ಅಸಲಿ ಚಿನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಇಲ್ಲಿನ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಚಿನ್ನದ ಮೇಲೆ ಸಾಲ ಪಡೆದ ಗ್ರಾಹಕರು ತಮ್ಮ ಅಸಲಿ ಚಿನ್ನದ ಜಾಗದಲ್ಲಿ ನಕಲಿ ಚಿನ್ನ ಕಂಡು ಚಿಂತೆಗೀಡಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಕೆ ನರೇಂದ್ರ ರೆಡ್ಡಿ 105 ನಕಲಿ ಖಾತೆ ಓಪನ್ ಮಾಡಿದ್ದಲ್ಲದೆ 28 ಖಾತೆಯಲ್ಲಿನ ಸುಮಾರು 11 ಕೋಟಿ ರೂಪಾಯಿ ಗೋಲ್ಮಾಲ್ ಮಾಡಿ ಪರಾರಿಯಾಗಿದ್ದಾನೆ. ಬ್ಯಾಂಕ್ ಆಡಿಟ್ ವೇಳೆ ಮ್ಯಾನೇಜರ್ ಕೆ ನರೇಂದ್ರ ರೆಡ್ಡಿ ಬಣ್ಣ ಬಯಲಾಗಿದ್ದು ಗ್ರಾಹಕರು ಕಂಗಾಲಾಗಿದ್ದಾರೆ. ಈಗ ಒಬ್ಬೊಬ್ಬರಾಗಿ ಗ್ರಾಹಕರು ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಿದ್ದಾರೆ. ನಾನು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಬಂಗಾರ ಒತ್ತಿಟ್ಟಿದ್ದೆ. 889 ಗ್ರಾಮ್ ಬಂಗಾರ 2022ರಲ್ಲಿ ಒತ್ತಿಟ್ಟಿದ್ದೆ ಸೇಫ್ಟಿ ಪರ್ಪಸ್. ಯಾಕಂದ್ರೆ ಮನೇಲಿದ್ರೆ ಸುಮ್ಮನೆ ಕಳ್ಳತನ ಆಗುತ್ತೆ ಅಂತ ಒಂದು ವಿಚಾರ. ಆಸ್ ಎ ಸೇಫ್ಟಿ ಬ್ಯಾಂಕ್ ಅಂದ್ರೆ ಸ್ವಲ್ಪ ಸೇಫ್ಟಿ ಅಂತ ನಮ್ಮ ವಿಚಾರ. 3 ದಿವಸದಿಂದ ನಾನು ನ್ಯೂಸ್ ಪೇಪರ್ ನೋಡ್ಕೊಂಡು ಗೊತ್ತಾಯ್ತು ನನ್ನ ಬ್ಯಾಂಕ್ ಬಂಗಾರದಲ್ಲಿ ನಂದು ಅಕೌಂಟ್ ಫೇಕ್ ಮಾಡಿ ನಮ್ಮ ಫೇಕ್ ಬಂಗಾರ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ನಮಗೆ. ಆ ಕಾರಣದಿಂದ ನಾವು ಬಂದು ಅಪ್ರೋಚ್ ಮಾಡ್ಕೊಂಡು ಬ್ಯಾಂಕಿಗೆ ಕೇಳಿದ್ವಿ. ಬ್ಯಾಂಕಲ್ಲಿ ಕೇಳಿದ್ರೆ ನಿಮ್ಮ ಬಂಗಾರ ಎಲ್ಲಿ ಹೋಗಿಲ್ಲ, ಇಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬಂಗಾರ ತೋರ್ಸೋಕೆ ರೆಡಿ ಇಲ್ಲ ಅವರು. ಅದು ವಿಚಾರ. ಪರ್ಟಿಕ್ಯುಲರ್ ಬಂಗಾರ ಕೊಟ್ಟಿರೋದು ನಮ್ಮದು ತಂದೆ ತಾಯಿ, ನಮ್ಮ ಮೇನ್ ಸಿಸ್ಟರ್ ಕೊಟ್ಟಿರೋದು ಪ್ರಾಪರ್ಟಿ. ಅದನ್ನು ನಾವು ಎಮೋಷನಲ್ ಬೇಸಿಸಲ್ಲಿ ಸೇಫ್ಟಿ ಇರಲಿ ಅಂತೇಳಿ ಇಟ್ಟಿರೋದು. ಇವಾಗ ಬ್ಯಾಂಕಲ್ಲಿ ಕೂಡ ಸೇಫ್ಟಿ ಇಲ್ಲ ಅಂದರೆ ಇನ್ನು ಎಲ್ಲಿಡಬೇಕು ಅನ್ನೋದು ಗೊತ್ತಿಲ್ಲ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನಾವು 300 ಗ್ರಾಮ್ ಹೆಚ್ಚು ಕಡಿಮೆ ಬಂಗಾರ ಗೋಲ್ಡ್ ಲೋನ್ ಇಟ್ಟಿದ್ದೀವಿ. ಅದರಲ್ಲಿ ನಾವು 10,50,000 ಲೋನ್ ತಗೊಂಡಿದ್ದೀವಿ. ಅದು ನಮ್ಮ ಪರ್ಸನಲ್ ಯೂಸ್ ಸಲುವಾಗಿ ಅವಶ್ಯಕತೆ ಆದಂತೇಳಿ ತಗೊಂಡಿದ್ದೀವಿ. ಇವಾಗ ಹೋಗಿ ಕೇಳಿದರೆ ನಿಮ್ಮ ಬಂಗಾರ ಇಲ್ಲ, ಫೇಕ್ ಇದೆ, ಅದು ನಮ್ಮ ಮ್ಯಾನೇಜರ್ ಕಡೆಯಿಂದ ಪ್ರಾಬ್ಲಮ್ ಆಗಿದೆ, ಅದನ್ನು ನಾವು ಎನ್ಕ್ವೈರಿ ಮಾಡಿ ನಿಮ್ಮ ಮುಂದಿನ ಏನಾದರೂ ಕ್ರಮ ನಾವು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಂಗಾರ ತೋರಿಸಿ ಅಂದರೂ ತೋರ್ಸೋಕ್ಕೆ ತಯಾರಿಲ್ಲ ಅವರು. ನಿಮ್ಮ ಫೈಲ್ಸ್ ಸತ್ತೆ ನಮ್ಮ ಹತ್ರ ಇಲ್ಲ, ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ದುಡ್ಡು ಕೊಡ್ತೀವಿ, ನಮ್ಮ ಬಂಗಾರ ನಮ್ಗೆ ಕೊಡು ಅಂತಂದರೆ ಇನ್ನೂ ಒಂದು ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. 305ರಿಂದ 6 ಗ್ರಾಮ್ ಇರ್ಬೇಕು ನಮ್ಮದು. 5,5 ಲಕ್ಷ ಒಂದು ಸಲ, 5 ಲಕ್ಷ ಒಂದು ಸಲ, 2 ಲೋನ್ ತಗೊಂಡಿದ್ದೀವಿ ನಾವು. ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಈಗಾಗಲೇ ರಾಯಚೂರು ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಪರಾರಿಯಾಗಿರುವ ಮ್ಯಾನೇಜರ್ ಸುಳಿವು ಇನ್ನೂ ಸಿಕ್ಕಿಲ್ಲ. ಹೀಗಿದ್ದರೂ ಬ್ಯಾಂಕ್ನಿಂದ ಗ್ರಾಹಕರಿಗೆ ಗೋಲ್ಡ್ ಲೋನ್ ರಿನಿವಲ್ ಮಾಡಿಕೊಳ್ಳುವಂತೆ ಮೆಸೇಜ್ ಬರುತ್ತಿವೆ. ಹೀಗಾಗಿ ಚಿನ್ನ ಅಡವಿಟ್ಟು ಸಾಲ ಪಡೆದ ಗ್ರಾಹಕರು ಈಗ ಬ್ಯಾಂಕ್ ಹಾಗೂ ಪರಾರಿಯಾದ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ. ಮೋಸ ಹೋದವರು ದೂರು ನೀಡಿದರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸುವುದಾಗಿ ಎಸ್ಪಿ ಪುಟ್ಟಮಾದಯ್ಯ ಹೇಳಿದ್ದಾರೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಚೀಟಿಂಗ್ ಸಂಬಂಧ ಅಲ್ಲಿ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಮತ್ತು ಇನ್ನೊಬ್ಬರು ಕಸ್ಟಮರ್ ಬಂದು ಮತ್ತೆ ದೂರು ಕೊಡ್ತಿದ್ದಾರೆ. ಮತ್ತು ಇನ್ನೂ ದೂರು ಬರೋ ಸಾಧ್ಯತೆಗಳಿದ್ದಾವೆ. ಜನ ಅಲ್ಲಿ ಲಾಕರ್ನಲ್ಲಿ ಇಟ್ಟಿದ್ದಂತಹ ಗೋಲ್ಡ್ ಫೇಕ್ ಇದೆ ಅಂತ ಮೊದಲು ಅವರು ಅಪ್ರೈಸಲ್ ಮಾಡಿ ಒರಿಜಿನಲ್ ಗೋಲ್ಡ್ ಅಂತ ಇಟ್ಟಿದ್ದಾರೆ. ಮತ್ತೆ ಅದು ಈಗ ಮತ್ತೆ ಅವರು ವಾಪಸ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಅವ್ರಿಗೆ ಎಕ್ಸ್ಪರ್ಟ್ಸ್ ಕರೆಸಿ ಪರೀಕ್ಷೆ ಮಾಡಿದ್ದಾರೆ. ಅದರಲ್ಲಿ ಫೇಕ್ ಅಂತ ಬಂದಿದೆ ಅಂತ ಸಂಬಂಧ ನಾನು ಬಂದು ಭೇಟಿ ಮಾಡಿದರು. ಒಂದು ವೇಳೆ ಬಂದು ದೂರು ಕೊಟ್ಟರೆ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡಿಸ್ತೇನೆ. ಒಟ್ನಲ್ಲಿ ಜನ ಬ್ಯಾಂಕ್ ಸೇಫ್ ಅಂತ ನಂಬಿ ಮ್ಯಾನೇಜರ್ ವಂಚನೆಯಿಂದ ಕೆಟ್ಟಿದ್ದಾರೆ. ಒಬ್ಬೊಬ್ಬರು ಲಕ್ಷಾಂತರ ರೂಪಾಯಿ ಚಿನ್ನದ ಒಡವೆ, ಆಭರಣಗಳನ್ನ ಬ್ಯಾಂಕಿನಲ್ಲಿಟ್ಟು ಈಗ ಮುಂದೇನು ಅನ್ನೋದು ತಿಳಿಯದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಗೋಲ್ಡ್ ಲೋನ್ ಜೊತೆ ಕಾರ್ ಲೋನ್ ಪಡೆದ ಗ್ರಾಹಕರಿಗೂ ಮ್ಯಾನೇಜರ್ ವಂಚನೆ ಮಾಡಿದ್ದು, ಬ್ಯಾಂಕ್ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಬಂಧನಕ್ಕೆ ರಾಯಚೂರು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.